ನನ್ನವಳು ನನ್ನವಳು ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಆದರೂ ಮಾಡ್ತೀರಾ? ಬಿಟ್ಬಿಡಿ. ನಗುವಿನ ಹುಡುಗಿರ್ ನೋಟ ಹೃದಯಕ್ಕೆ ಹಾನಿಕರ, ಆದರೂ ನೋಡ್ತೀರಾ? ಇದು ಬಿಡೋಕ್ಕೆ ಆಗಲ್ಲ ಬಿಡಿ. ಇಲ್ಲಿ ಬರುವ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಅವರವರ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಈ ನಮ್ಮ ಕತೆ ಕೇವಲ ಕಾಲ್ಪನಿಕ ಅಲ್ಲ, ನಮ್ಮ ಸುಂದರ ಕನಸು. ಬೆಂಗಳೂರು ಒಂದೇ ದೇವಾಲಯದಲ್ಲಿ ಎಲ್ಲ ದೇವರ ದರ್ಶನ ಆಗೋ ಥರ ಇಲ್ಲಿ ಎಲ್ಲ ಥರ ಜನ ಸಿಗ್ತಾರೆ. ದುಡಿಯೋದಕ್ಕೆ, ವ್ಯಾಪಾರಕ್ಕೆ, ಓದೋದಕ್ಕೆ ಅಂತ ಹೊರಗಿಂದ ತುಂಬ ಜನ ಬರ್ತಾರೆ. ಡೆಲ್ಲಿನಲ್ಲಿ ಚಳಿ ಜಾಸ್ತಿ, ರಾಜಸ್ಥಾನದಲ್ಲಿ ಬಿಸಿಲು ಜಾಸ್ತಿ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲ ಟೈಮ್ನಲ್ಲೂ ಒಂದೇ ಥರ ವೆದರ್ ಇರೋ ಬೆಂಗಳೂರನ್ನ ಬಿಟ್ಟು ಹೋಗೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ. ನಮ್ಮ ಅಧಿಕಾರಿಗಳು ಎಲೆಕ್ಷನ್ ಟೈಮ್ನಲ್ಲಿ ಓಟ್ಗೋಸ್ಕರ ಹೊರಗಿಂದ ಬಂದ ಜನಕ್ಕೆಲ್ಲ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐ ಡಿ ಅಂತ ಮಾಡಿಕೊಟ್ಟು ಇಲ್ಲಿ ನಮ್ಮವ್ರು ಯಾರು ಹೊರಗಿನವ್ರು ಯಾರು ಅಂತ ಒಂದೂ ಗೊತ್ತಾಗೋದಿಲ್ಲ. ಅಂದು ಬೆಂದ ಕಾಳೂರು, ಇಂದು ಬೆಂಗಳೂರು, ಮುಂದೆ ಒಂದಿನ ಬೇರೆಯವರೂರು. ಇದು ಬೆಂಗಳೂರು ಕತೆ. ಇನ್ನು ನಮ್ಮ ಕಾಲೇಜ್ ಕಡೆ ಬಂದರೆ, ಸ್ಕೂಲ್ನಲ್ಲಿದ್ದಾಗ ನಮ್ಮ ಗಂಡ ಇಕ್ಕಳು ಲೋ ಮಗ ಅಣ್ತಮ್ಮ ಅಂತಿದ್ದವರು ಕಾಲೇಜ್ ಬಂದ ಮೇಲೆ ಡ್ಯೂಡ್ ಬ್ರೋ ಅನ್ನೋ ಶುರು ಮಾಡ್ತಾರೆ. ಇನ್ನು ನಮ್ಮ ಹೆಣ್ಣೈಕ್ಳು ನಾವೇನು ಕಮ್ಮಿನಾ ಅಂತ ಕನ್ನಡದ ಚರ್ಮದ ಮೇಲೆ ಇಂಗ್ಲೀಷ್ ಬಟ್ಟೆ ಹಾಕ್ಕೊಂಡು ಕನ್ನಡ ಮರೆಯಲ್ಡೋರೇ ಜಾಸ್ತಿ. ಊಟಕ್ಕೆ ಉಪ್ಪಿನಕಾಯಿ ನೆಚ್ಕೊಳ್ತಾರ ದಿನಕ್ಕೆ 3 ಸಲ ಕನ್ನಡ ಮಾತಾಡೋ ಹುಡುಗಿರ ಮಧ್ಯೆ ನಮ್ಮ ಕಥಾನಾಯಕ ಅಪ್ಪಡ ಕನ್ನಡತಿನ ಹುಡುಗಿ ಪ್ರೀತಿ ಮಾಡ್ತೀನಿ ಅಂತ ಹೊರಟಿದ್ದಾನೆ. ಇನ್ನು ಮುಂದೆ ನೀವೇ ನೋಡಿ. ಇವನ ಹೆಸರು ರಮೇಶ್, BCom ಫೈನಲ್ ಇಯರ್. ಎಲ್ಲರೂ ಕಾರ್ಗೆ ಡ್ರೈವರ್ ಇಟ್ಕೊಂಡ್ರೆ ನಮ್ಮ ಹೀರೋನ ಬೈಕ್ ಡ್ರೈವರಾಗಿ ಇಟ್ಕೊಂಡಿದ್ದಾನೆ. ಒಂದು ರೀತಿ ಹೇಳ್ಬೇಕಂದ್ರೆ ಮಹಾಭಾರತದ ಅರ್ಜುನಂಗೆ ಶ್ರೀಕೃಷ್ಣ ಇದ್ದಾಗೆ. ನಮ್ಮ ಹೀರೋ ಇದ್ದ ಕಡೆ ಎಲ್ಲ ಇವನಿರ್ತಾನೆ. ಈ ಬೈಕ್ ಓನರ್ ಪಾರ್ಥ ಯಾರು ಅಂದರೆ, ಅಯ್ಯೋ ನೀನ್ ಅಜ್ಜಿ ಸಾಯಕ್ ಬೇರೆ ದಾರಿನೇ ಇಲ್ಲ. ನನ್ಮಗ ಸಾಯದಕ್ ತುಂಬಾ ದಾರಿ ಇದೆ, ಒಬ್ಬರನ್ನ ಬದುಕಕ್ಕಿರೋ ದಾರಿ ಒಂದೇ, ಧೈರ್ಯ. ನೀನ್ ನಂಗೆ ಗುದ್ದಿದ್ರು ನಾನು ಹೋಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತ ಇದ್ದೆ. ಆಸ್ಪತ್ರೆಯಲ್ಲಿದೆ, ಡಾಕ್ಟರ್ ಎಲ್ಲಿದಾರತ್ತೆ ಅಂತ ಗೊತ್ತು, ಆದ್ರೆ ಇದಕ್ಕೆ ರೋಗಿ ವಾಹನದ ಸಂಖ್ಯೆ ಕೂಡ ಗೊತ್ತಿಲ್ಲ. ವಾಟ್ ಇಸ್ ದಟ್ ರೋಗಿ ವಾಹನ? ಕಿತ್ತೋದ್ ಭಾಷೆಯಲ್ಲಿ ಅದನ್ನ ಆಂಬುಲೆನ್ಸ್ ಅಂತ ಕರೀತಾರೆ, ನಮ್ಮ ಕನ್ನಡದಲ್ಲಿ ರೋಗಿ ವಾಹನ ಅಂತ ಕರಿತೀವಿ. ಇದು ಕನ್ನಡದ ಅಭಿಮಾನ, ಸ್ವಾಭಿಮಾನ, ನಿಯತಲ್ಲಿ ಒಂದ್ ಕೈ ಜಾತಿ. ಸಾಯ್ತಾ ಇದ್ರು ಕೂಡ ಬೇರೆ ಭಾಷೆ ಮೂಸು ನೋಡಲ್ಲ. ಏನ್ ಮಗ ಕಿರಿಕು? ಕರ್ನಾಟಕದಲ್ಲಿ ಕನ್ನಡಿಗರು ಕಿರಿಕ್ ಮಾಡೋರು ಯಾರು ಇಲ್ಲ. ಎತ್ತ ಗಾಡಿ ಗಾಡಿ ಈ ಕಡೆ ದಿನೇಶ್ ಸ್ವಾಮಿಗಳು ಕನ್ಸಲ್ ಬಂದು ಮುಖ ನೋಡಿ ತುಂಬಾ ದಿನ ಆಯ್ತು, ಬಂದು ಮುಖ ನೋಡ್ಸೋದು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಬಿಸಿಲು ಕಡಿಮೆ ಇದೆ, ಬೇರೆ ಕಾಣಲ್ಲ ಅನ್ಸುತ್ತೆ. ಮಧ್ಯಾಹ್ನ ಬರೋಣ. ಏನ್ ಗುರುಗೆ ತೀರ್ಥ? ಇಲ್ಲ, ಸಮುದ್ರಕ್ಕೆ ತೀರ್ಥ. ವಿಷಯ ಏನಂತ ನಮ್ಮ ಹತ್ರ ಹೇಳ್ಬೋದಲ್ಲ. ನಿಂಗೆ ಗೊತ್ತಲ್ಲ, ನಾನೇನೋ ಒಳ್ಳೆ ಕೆಲಸ ಮಾಡೋಕ್ ಮುಂಚೆ ನಮ್ಮ ಸ್ವಾಮಿಗಳು ಕೇಳೇ ಮಾಡೋದು. ಮುಂದೆ ಮಾಡಕ್ ಹೊರಟಿರೋ ಒಳ್ಳೆ ಕೆಲಸ ಯಾವುದು? ಈ ಗಂಡಿಗೆ ಹುಟ್ಟಕ್ ಮುಂಚೆ ತಾಯಿ ಪ್ರೀತಿ, ಹುಟ್ಟಿದ್ಮೇಲೆ ಅಕ್ಕನ ಪ್ರೀತಿ, ಬೆಳೆದ ತಂಗಿ ಪ್ರೀತಿ ಸಿಗುತ್ತೆ. ಆದ್ರೆ ಅದಿರೇ ವಯಸ್ಸಿನಲ್ಲಿ ಅರಿದಾಗಿ ಕೊನೆವರೆಗೂ ಮರಿದೇ ಪ್ರೀತಿ ಅಂದ್ರೆ ಸಂಗಾತಿ ಪ್ರೀತಿ. ನನಗೂ ಈ ಒಂಟಿ ಜೀವನ ಸಾಕು. ನಾನು ಒಬ್ಳು ಕನ್ನಡತಿನ ಪ್ರೀಸೋಣ ಅಂತ ಅಂದ್ಕೊಂಡಿದ್ದೀನಿ. ಪೌಡ್ರ್ ಆಗ್ತಾ ಇರೋ ಪರಿಶುದ್ಧವಾದ ತಾಯಿ ಅಲ್ತಾ ಇರೋ ಅಚ್ಚ ಕನ್ನಡ ಮಾತಾಡೋ ಹುಡುಗಿನ ತೋರಿಸು ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ನೀ ಬೇಜಾರು ಮಾತಾಡೋದು ಮಾತು ಹೇಳ್ತೀನಿ. ಹೇಳ. ತಾಯಿ ಹಾಲು ತಾತ್ಕಾಲಿಕ, ನಂದಿನಿ ಅಲ್ಲಿ ಶಾಶ್ವತ. ಸಿಚುವೇಶನ್ ಸೆಟ್ ಆಗುತ್ತೆ ಅಂತ ಹೇಳಿನಪ್ಪ, ಬಾ ಹೋಗೋಣ. ಪೂಜೆ ಶುರುವಾಯ್ತು, ಒಳಗೆ ಹೋಗೋಣ ಬಾ. ಮನ್ಸಲ್ಲಿ ಕೆಟ್ಟ ಭಾವನೆಗಳು ತುಂಬಿಕೊಂಡು ಸ್ವಾಮಿಗಳ ಹತ್ರ ನಿಂತ್ಕೊಂಡು ಕಿವಿಲ್ ಕೂಗಿ ಹೇಳಿದ್ ಮಾತ್ರಕ್ಕೆ ಅವ್ರು ಒಳ್ಳೇದ್ ಮಾಡೋದಿಲ್ಲ. ನಮ್ಮೊಳಗೆ ಒಳ್ಳೆತನ ಅಂತ ಇಟ್ಕೊಂಡು ಸ್ವಾಮಿಗಳು ನನ್ನ ಮುಂದೆ ನಿಂತ್ಕೊಂಡು ತಿಳ್ಕೊಂಡು ಸತ್ ಎಲ್ಲ ಒಳ್ಳೇದೇ ಮಾಡ್ತಾರೆ. ಬೇಡದ್ದು ನೀಡೋ ಬಜರಂಗಿ ಕಾಣೋರು. ಇಲ್ಲಿವರೆಗೂ ನಾನು ಇಷ್ಟಪಟ್ಟಿದ್ದನ್ನೆಲ್ಲ ಕೇಳೋದಕ್ಕೆ ಮುಂಚೆನೇ ಕೊಟ್ಟಿದೀಯಾ. ಇವತ್ತು ಜೀವನ ಪೂರ್ತಿ ಜೊತೆಯಾಗಿ ಬಾಳುವಂಥ 3 ಹೊತ್ತು ಕನ್ನಡ ಮಾತಾಡೋ ಮುತ್ತಂತ ಕನ್ನಡ ಹುಡುಗಿನೂ ನೀನೇ ತೋರಿಸ್ಬೇಕು. ಎದೆಯಲ್ ಯಾರು ಗಜಲ್ ಹಾಡಿದಂತೆ ಆಗಿರಲ್, ಮಳೆ ಬಿಲ್ ತೋರು ಮುಗಿಲ್ ನನ್ನದಿಲ್ ನನ್ನ. ಇದು ನಿಮ್ಮ ಮುಡಿಯಿಂದ ಬಿತ್ತು. ಯಾರಿವಳು
ಯಾರಿವಳು ಪರಿಚಯವಿಲ್ಲದ ಪರಿಚಿತಳು. ಹೂ ಕೊಟ್ಟಿದ್ದಾಯ್ತಲ್ವಾ? ದೆನ್ ವೈ ಯು ಕಮಿಂಗ್ ಬಿಹೈಂಡ್ ಮೀ? ಮದುವೆ ನನ್ನ ಹೆಸರು, ಕನ್ನಡ ನನ್ನ ಹೆಸರು. ಸೊ ವಾಟ್? ಸೌತೆಕಾಯಿನೂ ಇಲ್ಲ, ವಾಟೇನೂ ಇಲ್ಲ. ಕೋಳಿ ಕೂಗಿದ್ರೆ ಬೆಳಗಾಯ್ತು ಅಂತ, ಕುಕ್ಕರ್ ಕೂಗಿದ್ರೆ ಅನ್ನ ಆಯ್ತು ಅಂತ ಅರ್ಥ ಮಾಡ್ಕೊಂಡು ನಮ್ಮ ಹೆಣ್ಣೈಕ್ಳು ಒಬ್ಬ ಹುಡುಗ ನಿಮ್ಮಿಂದ ಬರ್ತಾ ಇದ್ದಾನೆ ಅಂದ್ರೆ ನೀನ್ ನಿಮ್ಮಲ್ಲಿ ಪ್ರೀತಿ ಇದೆ ಅಂತ ಅರ್ಥ ಮಾಡ್ಕೊಬೇಕು. ಹೌ ಸ್ಟೂಪಿಡ್. ನಮ್ಮ ಗುರುಗಳು ಏನ್ ಹೇಳ್ತಾ ಇದ್ರು, ನಂಗೆ ನಿನ್ ಮೇಲೆ ಪ್ರೀತಿ ಆಗಿದೆ ಅಂತ ಹೇಳಿದೆ. ಅವ್ರು ಏನಾದ್ರು ಹೇಳಿರ್ಬೇಕಲ್ಲ. ನೀವು ನೋಡಕ್ ತುಂಬಾ ಸುಂದರವಾಗಿದ್ದೀರಾ, ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ದೆ. ರಿಯಲಿ ಇಂಗ್ಲೀಷ್ ಸ್ಟುಪಿಡ್ ಅಂದ್ರೆ ಕನ್ನಡದಲ್ಲಿ ಸುಂದರವಾಗಿದೆ ಅಂತ ನನಗೆ ಗೊತ್ತಿರಲಿಲ್ವಲ್ಲ. ನೀನ್ ರಿಟರ್ನ್ ಅಲ್ಲಿ ಹುಡ್ತಾ ಅಂತ ಹೇಳ್ಬೇಡ. ಏನ್ ನಿನ್ನ ಹೆಸರು? ಸಂಧ್ಯಾ. ನಿಮ್ ಫ್ರೆಂಡ್ ಹೆಸರು? ಯಾವ ಕಾಲೇಜ್ ನಿಮ್ದು? ಇಂಜಿನಿಯರಿಂಗ್ ಕಾಲೇಜ್. ಫ್ರೆಂಡ್ ಮನೆ ಏನ್ ಬರೋದು? ಅದೆಲ್ಲ ನಿಮ್ಗೆ ಯಾಕೆ? ಯಾಕೆಂದ್ರೆ ನಿಮ್ ಫ್ರೆಂಡ್ ನಾನು ಲವ್ ಮಾಡ್ತಾ ಇದ್ದೀನಿ. ನಾವು ಪ್ರೀತಿ ಹುಡುಗಿರ್ ಬಗ್ಗೆ ಇಷ್ಟು ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ ಗಂಡ ಜಾತಿಗೆ ಅವಮಾನ ಮಾಡ್ತಾ ಇದ್ದೀನಿ. ಮನೇಲಿರೋರು ಮನ್ಸು ತಿಳ್ಕೊಂತ, ಮನ್ಸಲ್ಲಿರೋರ್ ಮನೆ ಹೆಂಗ್ ತಿಳ್ಕೊಬೇಕು ನಮ್ಗೆ ಚೆನ್ನಾಗ್ ಗೊತ್ತು. ನೀವು ಕಳ್ಸ್ಕೋಬಹುದು. ಏನ್ ನೋಡ್ತೀಯಾ? ಗುರ ಇದ್ರೆ ಕಣ್ಣಿಗೆ ಕಡ್ಡಿ ಇಟ್ಬಿಡ್ತೀವಿ, ಮುಂದೆ ತಿರ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಶಾಂತ ಹೋಗ್ಬೇಕು. ಈ ಪ್ರೀತಿ ಹುಡುಗಿ ಫ್ರೆಂಡ್ಸ್ ಎಲ್ಲ ಯಾಕೆ ಹಂಗ್ ಮಾಡ್ತಾರೆ? ಹುಡುಗಿ ಫ್ರೆಂಡ್ಸ್ ಈಗ ಒಂಥರ ಕಟ್ಟಿ ವೇಟ್ ಆಗ್ತಾ ಹೋದ್ರೆ ಸಮವಾಗಿರುತ್ತೆ. ಒಂದ್ ಕಡೆ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಎದುರ್ಕೊಂತ ಇರುತ್ತೆ. ಅದಕ್ಕೆ ನಾ ಹೇಳ್ತಿರೋದು, ಎರಡಕ್ಕೂ ಟ್ರೈ ಮಾಡಿ ಯಾವ್ದು ಶ್ರೀರಾಮ ಆಗ್ಬೇಕು ಅನ್ಕೊಂಡಿದ್ದೀನಿ. ಮಾತು ಕೇಳಿದ್ರೆ ಬೇಕಾಗುತ್ತೆ. ಅಡಿ ಗಾಡಿ ನಿನ್ನ ಹೃದಯದಿಂದ ಮಾಡಿಕೊಂಡಿರುವೆ ಪ್ರೀತಿಯ ಮಧು. ಎಂದೂ ಕೂಡ ದೂರಾಗಬೇಡ ನನ್ನ ಪ್ರೀತಿಯನ್ನು ಮರಿದು. ಕೊನೆವರೆಗೂ ಪ್ರೀತಿ ಕೊಡು ನನ್ನ ಹೃದಯದಲ್ಲಿ ಉಳಿದು. ಹೀಗೆಂದು ಹೇಳುತ್ತಿದೆ ನನ್ನ ಹೃದಯ ಮಿಡಿದು ಮಿಡಿದು. ನೀ ಕೇಳುತ್ತಿರುವುದು ನನ್ನ ಹೃದಯದ ಹಾಡಿದು. ನಾನೇ ನಿನ್ನ ಹೃದಯದ ಗೆಳೆಯ ಮಧು. ಬೆಂಗಳೂರಿನಲ್ಲಿ ವಿಳಾಸ ಇದ್ರೂ ಮನೆ ಹುಡ್ಕೋದು ತುಂಬ ಕಷ್ಟ. ಹೀಗಿರುವಾಗ ನಮ್ಮ ಹುಡುಗಿ ಮಿಂಚಿನ ಥರ ಬಂದು ಗುಡುಗ್ ಥರ ಹೋದ್ಲು. ಮತ್ತೆ ಬರ್ತಾಳೋ ಇಲ್ವೋ ಅಂತ ಎದುರು ನೋಡ್ತಾ ವಿಶ್ರಾಂತಿಗೆ ಅಂತ ಪ್ರಶಾಂತಿ ಕುಟೀರಕ್ಕೆ ಹೋಗಿದ್ದಾಗ ಬಿಸಿಲು ಮಳೆ ಒಟ್ಟಿಗೆ ಇದ್ದ ಕಾರಣ ಕಾಮನ್ ಬಿಲ್ಲಿನ ಥರ ಕಾಣಿಸ್ಕೊಂಡ್ಲು. ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿತ್ತ ಮನಸ್ಸಿಗೆ ನನ್ನ ಕನಸಿಗೆ 100 ಶರಣು. You better work. ನಿಂತ್ಕೊಳ್ರಿ. ಕನ್ನಡ ಹುಡುಗಿ ಕಷ್ಟಪಡೋದ್ನ ಕನ್ನಡಿಗರು ನೋಡ್ಕೊಂಡು ಸುಮ್ಮನೆ ಇರಲ್ಲ. ಅದಕ್ಕೆ ನಾವು ಕೊಡ್ತಾ ಇರತ್ತೆ ತಗೊಳ್ರಿ. ನಿಂತ್ಕೊಳ್ರಿ. ಜೀವನದಲ್ಲಿ ಯಾವಾಗ್ಲೂ ನಿಧಾನ ಸಮಾಧಾನವಾಗಿರ್ಬೇಕ್ರಿ. ಅದೇ ಬದುಕೋ ವಿಧಾನ. ನೀವ್ ನೋಡಿದ್ರೆ ಇಷ್ಟೊಂದು ಸ್ಪೀಡ್ ಆಗಿದ್ದೀರಾ. ಹೆಣ್ಮಕ್ಳಿಗೆ ಇಷ್ಟೊಂದು ಸ್ಪೀಡ್ ಒಳ್ಳೇದಲ್ಲ. ಅತಿ ವೇಗ ತಿಥಿ ಬೇಗ. Hi, how are you? Yeah, I'm fine. Yeah, my exams are starting from tomorrow actually. Yeah, how are your exams? Yeah, sure, meet me after exams. Okay. Bye, take care. ನನ್ನ ಪ್ರಕಾರ Hello? Hello, uncle. Yeah, mom is in home. Can I call on the house phone, please? Yeah, sure. Thank you. Bye. ಆ ಕಾಲದಲ್ಲಿ ನಮ್ಮ ಹೆಣ್ಮಕ್ಳು ಕೇಳ್ತಾ ಇರುತ್ತೆ, ಕೊಟ್ಟಾರೆ ಕುಡಿಸುವನೆ ಕುಡುಕನಲ್ಲದ ಕಿಲ್ಲನ. ಈ ಕಾಲದಲ್ಲಿ ನಮ್ಮ ಗಂಡೈಕ್ಳು ಕೇಳ್ತಾ ಇದ್ದಾರೆ, ಕೊಟ್ಟಾರೆ ಕುಡಿಸುವನೆ ಮೊಬೈಲ್ ಇರೋದ ಹುಡುಗಿ. ಆದ್ರೆ ಆಶ್ಚರ್ಯ ಸಂಗತಿ ಅಂದ್ರೆ ಆ ಕಾಲಕ್ಕಿಂತ ಈ ಕಾಲದಲ್ಲಿ ಹೆಣ್ಮಕ್ಳು ಹೆಚ್ಚು ತಲೆ ತೆಗ್ಸ್ ನಡೀತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಸಿಗೋ ಟೈಮಲ್ಲಿ ತಲೆ ಬಗ್ಸ್ಕೊಂಡು ಮೊಬೈಲ್ ನೋಡಕ್ಕೆ ಸಾಕಾಗಲ್ಲ. ನಿಮ್ ತಲೆ ಎತ್ಕೊಂಡು ನಮ್ಮಂತ ಹುಡುಗರು ಎಲ್ಲಿಂದ ನೋಡ್ತಾರೆ. ನಮ್ ಕನ್ನಡ ಹುಡುಗಿರು ಹಂಗೆಲ್ಲ ಬಿಟ್ಟಿದೆ. ಈ ಕರುಣೆಲ್ ಕಾವೇರಿ, ನಡತಲ್ ಕಸ್ತೂರಿ, ವಲ್ಲಭ ಶಿವಪೂಜೆಲ್ ಏನು ಅಂತ. ರೇ ವಿದ್ಯಾ, ಕನ್ನಡ ಹುಡುಗರಿಗೆ ಕಾಯೋದು ಕಾಯಿಸೋದು ಎರಡು ಇಷ್ಟ ಆಗಲ್ಲ. ನಾಳೆ ಬಂದು ಪ್ರೀತಿಸ್ತಾ ಇದೀನಿ ಅಂತ ಹೇಳ್ಬೇಕಷ್ಟೇ. ಸುದ್ದಿಲ್ಲದೆ ಮನೆಯೊಳಗೆ ಇದ್ದು ಸುದ್ದಿಯ ಕೊಡುತ್ತಿ, ಅನುಮತಿ ಇಲ್ಲದೆ ಹೃದಯದೊಳಗೆ ಬಂದು ಕುಳಿತಿ. ನನಗಾಗಿ ಆ ದೇವರು ಕೊಟ್ಟ ಅಪರೂಪದ ಗೆಳತಿ. ನನ್ನ ಈ ಒಂಟಿ ಜೀವನಕ್ಕೆ ನೀನಾಗಿ ಬರುವೆಯ ಶ್ರೀಮತಿ. ಯಾರೇನೇ ಹೇಳಿದರೂ ನೀ ನನ್ನ ಹೃದಯದ ಗೆಳತಿ. ನನಗನ್ನಿಸುತ್ತಿದೆ ಇಂದು ಇದು ಯಾವ ಜನ್ಮದ ಮೈತ್ರಿ. ನೀನೆಂದು ನನ್ನವಳು, ನೀನೆಂದು ನನ್ನವಳು ಕನ್ನಡತಿ. ನಾ ಬರೆಯುವ ಪದಗಳಲ್ಲಿ ಪದ್ಯ, ಈ ಹೃದಯದಲ್ಲಿ ವಿದ್ಯಾ. Hello? हाँ संध्या, my petrol got over. Then like 10 minutes exam start ಆಗುತ್ತೆ. Yeah, I'll be there in 10 minutes. I'll take an auto. हाँ सರಿ, ಬೇಗ ಬಾ. ಏನಿದು ಗುರುಗಳು
ಯಾವಾಗಲೂ ದೇವಸ್ಥಾನ ಥಿಯೇಟರ್ ಅಂತ ಕರ್ಕೊಂಡು ಹೋಗ್ತೀವಿ, ಯಾವ್ದಾದ್ರು ಕಾಲೇಜ್ ಅಂತ ಕರ್ಕೊಂಡು ಹೋಗ್ತೀವಿ, ಯಾವ್ದಾದ್ರು ಹೊಸ ಹುಡುಗಿ ಹಾಳಾಗ್ತಿದ್ದೀರಾ? ನಾನು ಬರೆಯೋ ಸುಂದರ ಪದಗಳಲ್ಲಿ ಪದ್ಯ, ಈ ಹೃದಯದಲ್ಲಿ ಇರುವ ವಿದ್ಯಾ, ಇಲ್ಲಿ ಅವಳಿ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ. ಎರಡು ಕಡೆ ಇರ್ಬೇಕು. ನೀನ್ ನೋಡಿದ್ರೆ ಅವ್ಳು ನೋಡಿದಾಗಿಂದ ಪ್ರಾಣದಿಂದ ಹೆಚ್ಚಾಗಿ ಬೀಳ್ತಾ ಇದೆಯಾ, ಅವಳ ಮನಸ್ಸಲ್ಲಿ ನೀವು ಇದೆಯಲ್ಲೋ ಅಂತ ತಿಳ್ಕೊಂಡು ಮುಂದರಿಯೋದು ಒಳ್ಳೇದು. ನಮ್ಮ ಬಾಡಿ ಮೇಲೆ ಇರೋ ಲೆಫ್ಟ್ ಸೈಡ್ ಮಸಲ್ ಸೆಂಟ್ರಲ್ ಆರ್ಟಿರಿ ಅಂತ ನಾವು ಓಪನ್ ಮಾಡಿ ನೋಡಿದೀವಿ. ಯಾರೋ ಸೈಂಟಿಸ್ಟ್ ಹೇಳಿರೋದೇ ನಂಬ್ಕೊಂಡಿಲ್ಲ, ಅದೇ ತರ ನನ್ಗೂ ಅವಳ ಮೇಲೆ ಪ್ರೀತಿ ಇದೆ ಅಂತ ನಂಬ್ಕೊಂಡಿದ್ದೀನಿ. ಇಲ್ಲಿ ಆರ್ಟಿ ಇರೋದು ನಿಜ ಆದ್ರೆ ಅವಳಿಗೆ ನನ್ನ ಪ್ರೀತಿ ಇರೋದು ಅಷ್ಟೇ ನಿಜ. ಅವಳು ನೋಡ್ದಾಗಿಂದ ನನ್ನ ಹೃದಯದ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನೆನ್ಸ್ಕೊಂಡ್ರೆ ಸಾಕು, ನನ್ನ ಕಣ್ಣು ಮುಂದೆನೇ ಬರ್ತಾರೆ. ನೀನ್ ನೆನ್ಸ್ಕೊಂಡ್ರೆ ನಿನ್ ಮಾತ್ರ ಕಾಣೋದು, ನನಗೆ ಕಾಣಿಸ್ಕೊಳ್ಳೋದು. ಅವಳು ನಿಜವಾಗ್ಲೂ ಬರ್ತಾ ಇದ್ದಾಳೆ. ಇವಾಗ ಹೋಗಿ 1 hour ಬಿಟ್ಕೊಂಡು ಬಾ. ಇವತ್ತು ನಮ್ಮ ಪ್ರಶ್ನೆ ಉತ್ತರ ಕೊಡೋದು ಇಲ್ಲಿ ಒಳಗಡೆ ಪ್ರವೇಶವಿಲ್ಲ. ನನ್ನ ಸಮಸ್ಯೆ ಏನಂದ್ರೆ ನನ್ನ ಕನ್ಸಲ್ಲಿ ನನ್ಗೂ ನಿಮ್ಗೂ ಒಂದು ಪಂದ್ಯ ಆಯ್ತು. ಅದೇನಂದ್ರೆ ಒಂದಿನ ನಿಮ್ಮ ಆಟಲ್ಲಿ ನನ್ನ ಆಟಲ್ಲಿ ನಿನ್ನ ಲಾಕ್ ಮಾಡಿ ಇಟ್ಕೊಬೇಕು ಅಂತ. ಅದಾಗೆ ನಡೀತು. ಬೆಳಿಗ್ಗೆ ಎದ್ಮೇಲೆ ನೀವು ನಿಮ್ಮ ಆಟನ ಓಪನ್ ಮಾಡಿ ನನ್ನ ಹೊರಗೆ ಬಿಟ್ರೆ, ಅದೇ ಪ್ರಾಬ್ಲಮ್ ಆಗಿದ್ದು ನನ್ಗೆ, ಕಿವಿ ಕಳ್ಕೊಂಡ್ಬಿಟ್ಟೆ. ಹಾಗಾಗಿ ನೀವು ನನ್ನ ಹೃದಯದಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಿ. ನೀವು ಅಷ್ಟೇ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನಿಮ್ಮ ಹೃದಯದಲ್ಲಿ ಜಾಗ ಕೊಡಿ. ದಾರಿ ಬಿಡಿ, I'm late for my exam. ದಾರಿ ಬಿಡಿ, I'm late. ನೀವು ಇವತ್ತು ಉತ್ತರ ಕೊಡೋವರೆಗೂ ನಾನು ದಾರಿ ಬಿಡೋದಿಲ್ಲ. God. ನಿನ್ನ ಪೂಜಿಸುವೆ ನನ್ನ ಪ್ರೀತಿಸದಿದ್ದರು. Do you know who I am? What my status is? What is the fees of the college I'm studying in? I'm an engineering student, okay? I'm going to love and marry not an engineer only. ನೀನ್ ಹೇಳೋ ಎರಡು ಡಬ್ಬಾ ಕನ್ನಡ ಡೈಲಾಗೋಸ್ಕರ ನಾನು ಅದನ್ನೆಲ್ಲ ಬಿಟ್ಟು ಬರಕ್ಕಾಗಲ್ಲ. Whatever you earn in a month, I spend it in a day. ನಾನು ಕನ್ನಡದವಳೆ, but I'm going to love and marry not an engineer only. ಹೊರಗಿನಿಂದ ಬಂದವರು ಇವತ್ತು ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಕೋಟಿ ಸಂಪಾದನೆ ಮಾಡ್ತಾರೆ. ಆದ್ರೆ ನೀವು ಕನ್ನಡ ಅಂತ ಇಲ್ಲೇ ಇದ್ದು ಬಾಡಿಗೆ ಮನೇಲಿ ಬದುಕ್ತಾ ಇದ್ದೀರಾ. You Kannada boys know, first learn how to make a living, then start to learn how to love. Once again you come behind me, no? ಪರಪ್ಪನಗರದಲ್ಲಿ ಮುದ್ದೆ ತಿನ್ಕೊಂಡಿರ್ಬೇಕಾಗುತ್ತೆ. Mind it. ನನಗೆ ಎಮರ್ಜೆನ್ಸಿ ಕಾಲ್ ಬಂದಿದೆ, 2 ದಿನ ಊರಿಗೆ ಹೋಗ್ಬಿಟ್ಟು ಬರ್ತೀನಿ. ನಾ ಬರೋಷ್ಟೊತ್ತಿಗೆ ಇದನ್ನೆಲ್ಲ ಮಾಡ್ಬಿಟ್ಟು ಮೊದಲಿಗೆ ಮದುವಾಗಿ. ನನ್ನ ಎದೆಯ ಗೋಡೆ ಮೇಲೆ ನಿನಗಾಗಿ. ನಾವು ಸಿನಿಮಾ ನೋಡೋಕ್ಕಂತ ಥಿಯೇಟ್ರಿಗೆ ಹೋಗಿ ಟಿಕೆಟ್ ಸಿಗದೆ ವಾಪಸ್ ಬಂದ್ರೇ ಬೇಜಾರಾಗುತ್ತೆ. ನಮ್ಮ ನಾಯಕ ಪ್ರೀತಿ ಮಾಡ್ತೀನಿ ಅಂತ ಹೊರಟು ಹುಡುಗಿ ಸಿಗದೆ ವಾಪಸ್ ಬಂದಿದ್ದಾನೆ. ಈ ನೋವನ್ನು ಹಂಚ್ಕೊಳ್ಳೋದಕ್ಕೆ ಅವನ ಸ್ನೇಹಿತ ಕೂಡ ಜೊತೆಯಲ್ಲಿಲ್ಲ. ಇನ್ನು ಮುಂದೆ ಯಾರ ಜೊತೆ ಆಗ್ತಾರೆ ನೋಡೋಣ ಬನ್ನಿ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಇವನ ಹೆಸರು ಸಿದ್ದು. ನಮ್ಮ ನಾಯಕನಿಗೆ ಚಡ್ಡಿ ಹಾಕೊಳ್ಳೋಕೆ ಮುಂಚೆಯಿಂದನೂ ದೋಸ್ತು. ಇವನು ಸ್ಕೂಲ್ನಲ್ಲಿದ್ದಾಗಲೇ ಪ್ರೀತಿಲಿ PhD ಮಾಡಿ ಈಗ ದೊಡ್ಡ ಪಿಯೋಟ್ ಆಗಿದ್ದಾನೆ. ನಮ್ಮ ನಾಯಕ ಇವನ ಜೊತೆ ಸೇರ್ತಾ ಇದ್ದಾನೆ. ಇಬ್ರು ಸೇರ್ಕೊಂಡು ಅದೇನು ಕಿತ್ತಾಕ್ತಾರೋ ನೋಡ್ಕೊಂಡ್ ಬನ್ನಿ. ಗಾಡಿ ನಿಲ್ಸ, ಹೋಗ್ಬಿಟ್ಟು 2 ಬಾಟೆ ಎತ್ಕೊಂಡ್ಬರೋಗ. ಯಾಕೋ ಗಾಡಿ ನಿಲ್ಲಿಸ್ತ? ನಮ್ ದೇವಸ್ಥಾನ ಮತ್ತು ಸ್ವಲ್ಪ ತೀರ್ಥ ಹಾಕೊಂಡು ಬರೋಣ ಅಂತ. ಸಾರಾಯಿ ಸವಸ ಹೆಂಡತಿ ಮಕ್ಳು ಉಪವಾಸ ದುಡ್ದಿದ್ನೆಲ್ಲ ಕುಡಿಯೋದಕ್ಕೆ ಹಾಕಿದ್ರೆ ಜೀವನದಲ್ಲಿ ಬದುಕೋದಕ್ಕಾಗಲ್ಲ. ಇಂಥ ಗಾಡಿ ಅವತ್ತು ಸಾರಾಯಿ ಸಾವತ್ತು ಹೆಂಡತಿ ಮಕ್ಳು ಉಪವಾಸ ಅಂತ ಬೈಕ್ ಬುದ್ಧಿ ಹುಡುಗಿ ಬರ್ಲಿಕ್ಕೆ ಅಂತ ಇದ್ದೀವಿ. ಅದು ಹೆಂಡತಿ ಮಕ್ಳು ಇರೋರ್ಗೆ, ನಮ್ಮಂಥವ್ರಿಗೆಲ್ಲ ಹೋಗಿ ತಗೊಂಡು ಇವತ್ತು ಯಾವ ತೊಗೊಂಡ್ಬರ್ಲಿ. ಜೀವನದಲ್ಲಿ ತಾಯಿಯಲ್ಲಿ ಹೊಸ ಬಿಟ್ರೆ ಇದೇ ಮನೆ ಸಲ ಆಲ್ಕೋಹಾಲ್ ಕುಡಿತೀನಿ. ನಂಗೆ ಬ್ರ್ಯಾಂಡ್ ಇಲ್ಲ ಗೊತ್ತಿಲ್ಲ, ಕುಡಿದ್ರೆ ಅವಳನ್ನ ಮಾತ್ರ ಅಲ್ಲ ನನ್ನನ್ನು ನಾನೇ ಮರ್ತೋಗ್ಬೇಕು ಅಂತ ಬ್ರ್ಯಾಂಡ್ ಎತ್ಕೊಂಬ. ಅಮ್ಮ, ನಾನು ಮಧು ಮಾತಾಡೋದು. ಕಾಲೇಜ್ನಲ್ಲಿ 2 ದಿನ ಇಂಡಸ್ಟ್ರಿಯಲ್ ಟ್ರಿಪ್ ಅಂತ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಅದನ್ನೇ ಹೇಳೋದಕ್ಕೆ ಫೋನ್ ಮಾಡಿದೆ. ಅಲ್ಲಿಂದ ಬಂದಮೇಲೆ ನಾನೇ ಕಾಲ್ ಮಾಡ್ತೀನಿ. ಯಾಕೋ ಮನೇಲಿ ಸುಳ್ಳು ಹೇಳಿದೆ? ನಮ್ಮಂತ ಹುಡುಗರು ಕಿತ್ತದ ಲವ್ ಸ್ಟೋರಿ ಮರ್ಯೋದಕ್ಕೆ ಅಂತೇಳಿ ಕುಡಿದು ಮಧ್ಯರಾತ್ರಿವರೆಗೆ ಇಲ್ಲಾಂದ್ರೆ ಇಲ್ಲಿ ಬಿದ್ದಿರೋದು. ಮನೇಲಿ ನಮ್ಮ ತಾಯಿ ಅಂದ್ರು ನನ್ನ ಮಗ ಬರ್ತದೆ ಈಗ ಬರ್ತಾನೆ ಅಂತ ಹೇಳಿ ತಟ್ಟೆಗೆ ಅನ್ನ ಹಾಕೊಂಡು ತಾನು ತಿಂದೆ ನಮಗೋಸ್ಕರ ಕಾಯೋದು ನಮ್ಗೆ ಇಷ್ಟ ಇಲ್ಲ. ಅದಕ್ಕೆ ಈಗ ಬರ್ತಿದೆ. ತಪ್ಪು ಮಾಡೋದು ನಾವುಗಳು, ಶಿಕ್ಷೆ ಹಾಕಿ ಅವ್ರಿಗೆ ಕೊಡ್ಬೇಕು. ಜೀವನದಲ್ಲಿ ಫಸ್ಟ್ ಟೈಮ್ ಗೆಳೆಯನ ಜೊತೆ ಕುಂತು ಬಿಡ್ತಾ ಇದೀಯಾ? ಮೊದಲನೇ ಪೆಗ್ ನನಗೆ ಇರಲಿ ತಗೋ. ನಾನೇ ಹೋಗ್ಬಂದು ಎಕ್ಸ್ಪ್ರೆಸ್ ಅಂದ್ರೆ ನನಗಿನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಗ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ಬೇರೆ ಬರುತ್ತೆ, ಸಾರಿ ಬ್ಲಡ್ ಬರುತ್ತೆ.
ಈ ಹುಡುಗಿರೆಲ್ಲ ಹಿಂಗೆ. ರಮೇಶ್ ನನಗೆಲ್ಲ ಫೋನ್ ಮಾಡಿ ಹೇಳಿದ, ಈ ಹುಡುಗಿರೆಲ್ಲ ಹಿಂಗೆ ಕಣ. ಹುಡುಗಿರು ನಿಮ್ ಹುಡುಗಿ ನಿನ್ ಮೋಸ ಮಾಡಿದ್ಲು, ಅದಕ್ಕೆ ನಾನು ಅವ್ರನ್ನ ಸುಮ್ನೆ ಬಿಡಲ್ಲ. ವಿದ್ಯಾನ್ ಅಂದ್ರೆ ಬಾಗ್ಲು ತಟ್ಟಿದ್ ದೇವತೆ ಕಣೋ. ಕುಡ್ದವಳ ಬಗ್ಗೆ ಹೆಂಗ ಮಾತಾಡೋರು ಸದ್ದಾಕ್ಬಿಡ್ತೀನಿ. ನಾನ್ ಸ್ನಾನ ಮಾಡ್ದೆ ಅವಳ ಹೆಸರು ಕೂಡ ಹೇಳಲ್ಲ, ಅಂತದ್ರಲ್ಲಿ ಕುಡ್ದವಳ ಬಗ್ಗೆ ಹೆಂಗ ಮಾತಾಡಿದ್ರೆ ಸದ್ದಾಕ್ಬಿಡ್ತೀನಿ. ಅವಳನ್ನ ನಾ ಪ್ರೀತಿಸ್ಲೇ ಇಲ್ಲ, ಹೆಂಗೋ ಮೋಸ ಮಾಡಿದ್ಲು ಅಂತ ಹೇಳ್ತೀಯ? ಈ ಪ್ರೀತಿ ಮೋಸ ಮಾಡೋರ್ಗೂ ಪ್ರೀತಿಸ್ತಾರೆ. ಆದ್ರೆ ಮನ್ಸಲ್ಲಿ ಬಿಟ್ಟದಷ್ಟು ಪ್ರೀತಿ ಇಟ್ಕೊಂಡು ನಾವ್ಯಾರನ್ನೂ ಪ್ರೀತಿಸಲ್ಲ ಅನ್ನೋರ್ಗೆ ಯಾರು ಮೋಸ ಮಾಡಲ್ಲ, ಅವ್ರೇ ಮೋಸ ಹೋಗ್ತಾರೆ. ಇಲ್ಲ ಅವಳು ತಪ್ಪೇನು ಇಲ್ಲ, ನಾನೇ ಸ್ವಲ್ಪ ಅವಸರ ಮಾಡಿದೆ. ಇದ್ರಲ್ಲಿ ತಪ್ಪು ಮಾಡಿದ್ದು ಯಾರು ಅಂದ್ರೆ ಮಗ ಎಲ್ಲ ಹೋಗ್ತಾ ಇದೀಯಾ? ಇಷ್ಟೊತ್ನೆಲ್ಲ ಮನೆಗೆಲ್ಲ ಹೋಗ್ಬಾರ್ದು, ಬರ ಇಲ್ಲೇ. ತಪ್ಪು ಮಾಡಿದ್ದು ಯಾರು ಅಂತ ಗೊತ್ತಾಯ್ತು, ವಿಚಾರಿಸ್ಕೊಂಡ್ಬರ್ತಿದ್ದೆ. ಸರಿ ಮಗ, ನೀ ಅಲ್ಲಿ ವಿಚಾರಿಸ್ಕೊ, ನಾನು ಇಲ್ಲಿ ವಿಚಾರಿಸ್ಕೊಂತೀನಿ. ಶ್ರೀ ಆಂಜನೇಯ, ಪ್ರಸನ್ನಾಂಜನೇಯ, ಬೆಳೆದಿ ನೀಡು ಬಜರಂಗಿ. ನಾನು ಇಷ್ಟು ವರ್ಷ ನಿನ್ ಭಕ್ತ ಆಗಿದ್ರು ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ. ಒಂದೇ ಒಂದ್ಸಲ ನೀನ್ ಯಾಕೆ ಯಾರನ್ನು ಪ್ರೀತಿಸ್ಲಿಲ್ಲ, ಯಾರನ್ನು ಮದ್ವೆ ಆಗ್ಲಿಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ರು ನನ್ಗೆ ಈ ಪರಿಸ್ಥಿತಿ ಗೊತ್ತಿರ್ಲಿಲ್ಲ. ನೀನ್ ಯಾಕೆ ಯಾರನ್ನು ಪ್ರೀತಿಸ್ಲಿಲ್ಲ, ಯಾರನ್ನು ಮದ್ವೆ ಆಗ್ಲಿಲ್ಲ ಅಂದಿದ್ರೆ ನೀನು ರಾಮಸ್ಥಿತಿ ಜೊತೆ ಇದ್ದು ಪ್ರೀತಿಸಿದ್ರೆ ಮದ್ವೆ ಆದ್ರೆ ಏನೆಲ್ಲ ವನವಾಸ ಪಡ್ಬೇಕಾದಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಬ್ರಹ್ಮಚರ್ಯಗೆ ಉಳಿದ್ಬಿಟ್ಟೆ. ಆದ್ರೆ ನಾನು ನಿನ್ ಭಕ್ತ, ಬಿಸಿ ರಕ್ತ, ಪ್ರೀಸಕ್ಕೊಂದು ಹುಡುಗಿ ಬೇಕು ಅಂದ ತಕ್ಷಣ ತಥಾಸ್ತು ಅಂದ್ಬಿಟ್ಟೆ. ಇನ್ಮೇಲೆ ಯಾವ ಹುಡುಗರಿಗೂ ಕೇಳಿದ ತಕ್ಷಣ ತಥಾಸ್ತು ಅಂದ್ಬೇಡ. ಯಾಕಂದ್ರೆ ನಮ್ಮ ಹುಡುಗಿರು ಫಾರಿನ್ಗೆ ದುಡ್ಡು ಕೊಟ್ಟು ತಗೊಂಬಂದು ಮನೇಲಿ ಇಟ್ಕೊಂಡು ಬ್ರೆಡ್ಡು, ಬಿಸ್ಕೆಟು, ಪೆಡಗ್ರಿ ಅಂತೆಲ್ಲ ಕೊಡ್ತಾರೆ. ಆದ್ರೆ ಇಡೀ ಬೀದಿನೇ ಕಾಯ್ತಾರೋ ನಮ್ಮಂತ ಬೀದಿ ನಾಯಿಗಳಿಗೆ ಅಂತ ಅನ್ನನೂ ಕೊಡೋದಿಲ್ಲ. ಅವ್ರಿಗೇನ್ ಗೊತ್ತು, ಫಾರಿನ್ ನಾಯಿಗಳ್ದೇನಿದ್ರು ಗೇಟಿಂದ ಒಳಗ್ ಮಾತ್ರ ಅವ. ನಮ್ದು ಯಾವ ಬೀದಿಲಿದ್ರು ಯಾವ ಏರಿಯಾದಲ್ಲಿದ್ರು ಒಂದೇ ಅವ. ಅವಳು ನೀನು ಕರಿಯ, ನೋಡಕ್ ಚೆನ್ನಾಗಿಲ್ಲ, ಇಷ್ಟ ಇಲ್ಲ ಅಂದಿದ್ರು ಬಿಟ್ಬಿಡ್ತಿದ್ದೆ. ಆದ್ರೆ ಅವಳು ಒಬ್ಳು ಕನ್ನಡದೊಳಗೆ ಕನ್ನಡಿಗರೇ ಇಷ್ಟ ಇಲ್ಲ ಅಂದ್ಬಿಟ್ಟು ನನ್ನ ತಾಯಿಗಿಂತ ತಾಯ್ನಾಡನ್ನೇ ಹೆಚ್ಚು ಪ್ರೀತಿಸೋದು. ಅವಳು ಕನ್ನಡಿಗರ ಬಗ್ಗೆ ಕೇವಲ ಮಾತಾಡಿದ ಅವಳಿಗೆ ಕನ್ನಡಿಗರ ಮಹತ್ವ ಏನು ಅಂತ ಅರ್ಥ ಮಾಡಿಸ್ತೀನಿ. ಲೇ ವಿದ್ಯಾ, ಇನ್ನೆಲ್ಲ ಇದ್ರು ಕೇಳಿಸ್ಕೊಳೆ, ಈ ಕನ್ನಡದ ಕರಿಯ ನಿನ್ ಪ್ರೀತಿಗೊಳೆಯ. ಬರ್ತೀನಿ. Mom, I had special class. Yeah, got late. I'll be coming by walk. ಯಾರು ನನ್ನ ಫಾಲೋ ಮಾಡ್ತಾರೆ, ತುಂಬಾ ಭಯ ಆಗ್ತದೆ, ದಯವಿಟ್ಟು ಕಾಪಾಡಿ. ಕನ್ನಡಿಗರ ಹತ್ರ ಕಷ್ಟ ಅಂತ ಬಂದ್ರೆ ಪ್ರಾಣ ಕೊಟ್ಟು ಕಾಪಾಡ್ತೀವಿ, ಕಷ್ಟ ಕೊಡಕ್ಕೆ ಅಂತ ಬಂದ್ರೆ ಪ್ರಾಣ ಕೂತಾಕ್ತಿವಿ. ಕನ್ನಡದ ಕರೆ ಹುಲಿ ಹುಟ್ಟುದ್ರಿ ಬಳಿ, ಸೈಲೆಂಟ್ ಕಳ್ಸ್ಕೊಂಡು. ಬಾಯ್ಸ್ ಆರ್ ಗುಡ್ ಲವರ್ಸ್ ಬಟ್ ನಾಟ್ ಎ ಗುಡ್ ಸೆಲೆಕ್ಟರ್. Girls are good selector, but not a good lovers. I am also being mechanical engineering. ನಾವು ಬೇರೆ ಭಾಷೆನ ಕಲಿಯೋದು ನಮ್ಮ ನಾಡನ್ನ ಬೆಳೆಸೋದಕ್ಕೆ ಹೊರತು ನಮ್ಮ ಭಾಷೆನ ಮರೆಯೋದಕ್ಕಲ್ಲ. ತಾಯಿನಾಡನ್ನ ಮರೆತು ಬಾಳ್ದಿರೋ ನಿಮ್ಮಂಥ ಹುಡುಗಿನ ನಾಡು ನುಡಿಗೋಸ್ಕರ ಜೀವ ಕೂಡ ನಮ್ಮಂಥ ಹುಡುಗರು ಬೆಳೆಸಿದ್ರೆ ನಮ್ಮ ನಾಡಿಗೆ ನಾವು ಮಾಡೋ ದೊಡ್ಡ ದ್ರೋಹ ಆಗುತ್ತೆ. ಮಾತೆತ್ತಿದ್ರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ ಇಂಗ್ಲೀಷಲ್ಲಿ ಕೊಚ್ಕೊಂತ ಇರ್ತೀಯಲ್ಲ, ಇವತ್ತು ವರ್ಲ್ಡ್ ವೈಡ್ ಇಂಜಿನಿಯರ್ದೆಲ್ಲ ಸಪ್ರೇಟ್ ಮಾಡೋದು ಒಬ್ಬ ಕನ್ನಡಿಗೆ ನೋಡ್ತಾ ಬನ್ನಿ ಕಣ. ಅಂತ ದೊಡ್ಡ ಸಾಧನೆ ಮಾಡಿದಾರೆಲ್ಲ ನಮ್ಮ ಕನ್ನಡನ ಎತ್ತಿಡ್ದಿದ್ದಾರೆ. ನಿಮ್ಮಂತ ಅರ್ಧಂಬರ್ಧ ಸಾಧನೆ ಮಾಡಿದರೆ ಕನ್ನಡನ ಮರ್ತು ಬಾಳ್ತಾ ಇರೋದು. ನಿಂಗೆ ಎಷ್ಟೇ ಭಾಷೆ ಗೊತ್ತಿದ್ರು ನಿನ್ ಕೆಳಗಡೆ ಬಿದ್ರೆ ಅಮ್ಮ ಅಂತಾನೆ ಕೂಕೊಂತ ಹೊರತು ಮಮ್ಮಿ ಅಂತ ಹೋಗಲ್ಲ. ಕಷ್ಟ ಬಂದಾಗ ಮಾತ್ರ ಕನ್ನಡ ಅಲ್ಲ, ಕಣದಲ್ಲೂ ಇರ್ಲಿ ಕನ್ನಡ. ಗಾಂಚಲಿ ಬಿಡಿ, ಕನ್ನಡ ಮಾತಾಡಿ.
ಯಾರೋ ಇವನು ಜೋಕುಮಾರ ಕಣ್ಣಲ್ಲಿ ನಿಂತ, ಯಾರೋ ಇವನು ಮಾಯಗಾರ ಯಾರಿ. ಮೊದಲನೇ ಸಲ ನಿನ್ನ ಸನ್ನಿಧಿಗೆ ಕುಡಿದು ಬಂದು ತಪ್ಪನ್ನಿಟ್ಕೊಂಡೆ, ನನ್ನ ಕ್ಷಮಿಸು. ಇನ್ನು ಮುಂದೆ ಯಾವತ್ತೂ ಕುಡಿಯೋದಿಲ್ಲ. ನನಗೆ ಯಾವ ಹುಡುಗಿನೂ ಬೇಡ, ಯಾವ ಪ್ರೀತಿನೂ ಬೇಡ. ಏನ್ರಿ ನಿಮ್ ಪಾಕೆಟ್ ಇಂದ ಬಿತ್ತು. ಪರ್ಸ್ ಕೊಟ್ಟಿದ್ದಾಯ್ತಲ್ವಾ, ಮತ್ತೆ ಏನಕ್ಕಿಂದ ಬರ್ತಾ ಇರೋದು? ವಿದ್ಯಾ ನನ್ನ ಹೆಸರು, ಕನ್ನಡ ನನ್ನ ಹೆಸರು. ಅದಕ್ಕೇನ್ ಇವಾಗ? ಕನ್ನಡ ಹುಡುಗಿರು ಮಾತು ಕೊಟ್ಟು ಮರಿಬಹುದು, ಆದ್ರೆ ಮನ್ಸು ಕೊಟ್ಟು ಮರಿಯಲ್ಲ. ತಾಯಿ ನಾಡಿನ ಬೆಲೆ ಅರ್ಥ ಮಾಡಿಸಿದ ಕನ್ನಡಿಗನಿಗೆ ನನ್ನ ಮನ್ಸು ಹೃದಯ ಮನ್ಸಾರೆ ಕೊಟ್ಟಾಯ್ತು. ಈ ಕನ್ನಡತಿ ನಿನ್ನವಳು, ನಾನು ನಿನ್ನನ್ನೇ ಪ್ರೀತಿಸಿ. ಶುರುವಾಯ್ತು ನಂಗು ಕಾದಲ್, ಕನ್ನಡತಿ ಬಂದ್ಲು ಎದುರಲ್, ಒಲವೆಂಬ ಹಣ್ಣು ಹಂಪಲ್ ಹಿಡಿದಾಯ್ತು ನಾನು ಸವಿಯಲ್. ಕನ್ನಡಿಗರ ಕೈ ಹಿಡಿದ ಕೆಲಸನ ಬಿಡದೆ ಸಾಧ್ಯ ಅಂತ ತೋರಿಸ್ಬಿಟ್ಟಲ್ಲ. ನೀನು ರಮೇಶ್ ಅಂತ ನಮ್ಮ ಚಿಕ್ಕು, ಸಿದ್ದು ಅಂತ ನಮ್ಮ ದೋಸ್ತು ಅಂತ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗನೇ ಸಿಕ್ಕಿಲ್ಲ. ಅವ್ರು ನನ್ಗಿಂತ ಹೆಚ್ಚಾಗಿ ಕನ್ನಡನೇ ಪ್ರೀತಿಸ್ತಾರೆ. ಓ, ಪ್ರೇಮ ಪಕ್ಷಿಗಳು ಒಂದ. ಈಗ ನಾವಿನ್ನು ಬರೋಣ. ಬಾಯ್. ನಾನು ನಿಮ್ಮನ್ನ ನಂಬಿಲ್ಲ. ಅಲ್ಲ, ಇಷ್ಟು ದಿವಸ ನಾನು ಹಿಂದೆ ಬಿದ್ದು ಪ್ರೀತಿಸಿ ಅಂತ ಪ್ರಾಣ ತಿಂತಿದ್ದವನು ನಾನ್ ಪ್ರೀತಿಸ್ತೀನಿ ಅಂತ ಹೇಳಕ್ ಬಂದಾಗ ಯಾಕೆ ಎಕ್ಸ್ಟ್ರಾ ಬಿಲ್ಡಪ್ ಕೊಟ್ಟಿದ್ದು? ಅದು ಕೋಳಿ ನಮ್ಮ ಹತ್ರ ಬರೋರ್ಗು ಮಾತ್ರನೇ ಕಳಕೋದು, ಆಮೇಲೆ ಏನಿದ್ರು ಮಸಾಲೆ. ಅಂದ್ರೆ ನನ್ ಕೋಳಿನ ಅಲ್ಲ, ನಾಟಿ ಕೋಳಿ. ನನ್ನವಳು ನನ್ನವಳು ನನ್ನೆದೆಯ ಕಣ್ಣಿವಳು, ನನ್ನವಳು ನನ್ನವಳು ನನ್ನಿಸಿರ ಹೆಣ್ಣಿವಳು. ನೀನಂದ್ರೆ ಪ್ರೀತಿ ಕಣೆ, ನೀನಂದ್ರೆ ಪ್ರೀತಿ ಕಣೆ, ನನ್ನವಳು ನನ್ನವಳು ನನ್ನೆದೆಯ ಕಣ್ಣಿವಳು, ನನ್ನವಳು. ನಿಮ್ ಪ್ರೀತಿ ಹುಡುಗಿಗೆ ನಿಮ್ ಪ್ರೀತಿನ ನಿಮ್ ಭಾಷೆನಲ್ಲಿ ಹೇಳಿ, ಕನ್ನಡನ ಬಳಸಿ, ಕನ್ನಡನ ಬೆಳೆಸಿ, ಜೊತೆಲಿರೋರ್ಗೂ ಕಲಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.